ಇವಾಗ ಸಂಡೂರಿನ ಸ್ವಾಮಿಮಲೈ ಅರಣ್ಯ ಪ್ರದೇಶದೊಳಗಿದೀವಿ. ಹಿಂಗ್ ಸ್ಟೇಟ್ ಹೋದ್ರೆ ದೇವಗಿರಿ ಗ್ರಾಮ ಬರುತ್ತೆ. ಈ ನಾವು ಲೆಫ್ಟಿಗೆ ಹೋಗ್ಬೇಕು. ಲೆಫ್ಟಿಗೆ ಹೋದ್ರೆ ನಮ್ಗೆ ಹೋಗ್ತಕ್ಕಂಥ ಪ್ಲೇಸೇ ಕುಮಾರಸ್ವಾಮಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಕುಮಾರಸ್ವಾಮಿ ದೇವಸ್ಥಾನ ಎಲ್ಲ ನಿಮ್ಗೆ ಅದ್ರ ಇತಿಹಾಸವನ್ನ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ನಾವು ಜಸ್ಟ್ ಕುಮಾರಸ್ವಾಮಿ ಟೆಂಪಲ್ ಹೋಗ್ತಾ ಇದ್ದೀವಿ. ಫುಲ್ ಸುತ್ತಲೂ ಎಲ್ಲಿ ನೋಡಿದ್ರು ಸಹಿತ ಫುಲ್ ಗ್ರೀನರಿ. ಒಂಥರ ಇದಕ್ಕ ಬೇರೆ ಎಲ್ಲೋ ಸಂಡೂರಿಗೆ ಬಂದಿವೋ ಅಥವಾ ಬೇರೆ ಕಡೆ ಮಲೆನಾಡಿಗೆ ಬಂದಿವೋ ಆ ಥರ ಫೀಲ್ ಆಗ್ತಿದೆ. ಬನ್ನಿ ಹೋಗೋಣ ಇವಾಗ ಒಳಗಡೆ. ಇವಾಗ ಜಸ್ಟ್ ಇಲ್ಲೆಲ್ಲ ನಮ್ಮ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲೇ ಪಕ್ಕದಲ್ಲೇ ಸಂರಕ್ಷಿತ ಸ್ಮಾರಕ. ಸ್ನೇಹಿತರೆ, ಇದೇ ಕುಮಾರಸ್ವಾಮಿ ದೇವಸ್ಥಾನದ ಎಂಟ್ರನ್ಸ್. ಇವಾಗ ನಾವು ಇಲ್ಲೇ ಪಕ್ಕದಲ್ಲೇ ಕಾಲು ತೊಳ್ಕೊಳಕ್ಕೆ ಇದಿದೆ. ನೀರನ್ನ ಹಾಕೊಂಡು ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಬನ್ನಿ. ಇನ್ನೊಂದು ಅವರು ಆರೆಂಜ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದಲ್ಲ ಮಹಾರಾಷ್ಟ್ರ. ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಇವಾಗ ಕುಮಾರಸ್ವಾಮಿ ಟೆಂಪಲ್ಗೆ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ ಒಳಗಡೆ ಹೋಗಿ ಕುಮಾರಸ್ವಾಮಿ ದೇವಸ್ಥಾನದ ಹಿಸ್ಟ್ರಿ ಮತ್ತೆ ಒಳಗಡೆ ಅರ್ಚಕರು ಇರ್ತಾರೆ, ಅವ್ರನ್ನೂ ಕೇಳೋಣ. ಅದು ಇತಿಹಾಸವನ್ನ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡು ಬನ್ನಿ ಒಳಗಡೆ ಹೋಗೋಣ. ಎಂಟ್ರನ್ಸಿಗೆ ಇದೆ ನೋಡಿ ಗೋಪುರ ಯಾವ ರೀತಿ ಕಾಣಿಸುತ್ತಂತ. ಈ ದೇವಸ್ಥಾನ ಸುಮಾರು ಒಂದು 9ರಿಂದ 10ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರಿಂದ ಸ್ಥಾಪನೆಯಾಗಿದೆ. ಬನ್ನಿ ಒಳಗಡೆ ಹೋಗಿ ಇನ್ನೂ ಸಂಪೂರ್ಣವಾಗಿ ಎಲ್ಲ ಈ ದೇವಸ್ಥಾನದ ಬಗ್ಗೆ ಎಲ್ಲ ಇತಿಹಾಸವನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ಸಂಡೂರಿನ ಕ್ರೌಂಚಗಿರಿ ಬೆಟ್ಟದಲ್ಲಿ ಇದ್ದೀವಿ. ಕ್ರೌಂಚಗಿರಿ ಬೆಟ್ಟದಲ್ಲಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದು ಕುಮಾರಸ್ವಾಮಿ ದೇವಸ್ಥಾನ. ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಪಾರ್ವತಿ ದೇವಸ್ಥಾನ. ಸ್ನೇಹಿತರೆ, ಇದು ಶಿವನ ಮತ್ತು ಪಾರ್ವತಿಗೆ ಇಬ್ರು ಮಕ್ಕಳು. ಒಂದು ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ, ಇನ್ನೊಂದು ಗಣೇಶ. ಈ ಕುಮಾರಸ್ವಾಮಿ ಈ ಬೆಟ್ಟದಲ್ಲಿ ಬಂದು ಯಾಕೆ ನೆಲೆಸ್ತಾರಪ್ಪ ಅಂತ ಕೇಳಿದ್ರೆ, ಪಾರ್ವತಿ ಮತ್ತು ಶಿವ ಏನಪ್ಪಾ ಅಂತ ಕೇಳಿದ್ರೆ ಕುಮಾರಸ್ವಾಮಿ ಮತ್ತು ಗಣೇಶನಿಗೆ ಒಂದು ಸವಾಲನ್ನ ಕೊಡ್ತಾರೆ. ಯಾರು ಜಗತ್ತನ್ನ ಮೊದಲು ಯಾರು ಸುತ್ತಕೊಂಡ್ಬರ್ತಾರೆ ನೋಡೋಣ ಅಂತೇಳಿ ಒಂದು ಸವಾಲನ್ನ ಕೊಡ್ತಾರೆ. ಅವಾಗ ಗಣೇಶ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ನೀವೇ ನನ್ನ ಜಗತ್ ಅಂತ ಹೇಳಿ ಶಿವ ಪಾರ್ವತಿಯರನ್ನ 3 ಸುತ್ತ ಹಾಕಿ ನಿಂತು ಬಿಡ್ತಾನಂತೆ. ಆದ್ರೆ ಕುಮಾರಸ್ವಾಮಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಜಗತ್ತನ್ನ ಸುತ್ತಾಕಕ್ಕೆ ನವಿಲ್ ತಗೊಂಡು ಹೋಗ್ತಾನಂತೆ. ನವಿಲ್ ತಗೊಂಡು ಹೋಗಿ ಬರುವಷ್ಟರಲ್ಲಿ ಲೇಟ್ ಆಗಿಬಿಡುತ್ತಂತೆ. ಪಾರ್ವತಿ ಅವರೆಲ್ಲ ಏನಪ್ಪಾ ಅಂತ ಕೇಳಿದ್ರ, ಬಂದ ಮೇಲೆ ಗಣೇಶನೇ ಮೊದಲು ಬಂದಿದೆ ಅಂತ ಹೇಳ್ತಾನೆ. ಆಗ ಕುಮಾರಸ್ವಾಮಿ ಏನ್ ಹೇಳ್ತಾನಪ್ಪ ಅಂತ ಕೇಳಿದ್ರ, ನೀವು ನನಗೆ ಭಾಳ ಮೋಸ ಮಾಡಿಬಿಟ್ರಿ, ನನಗೆ ಭಾಳ ಇದಾಯ್ತು ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಕೇಳಿದ್ರೆ ಶಿವ ಪಾರ್ವತಿಯರನ್ನ ಬಿಟ್ಟು ಕುಮಾರಸ್ವಾಮಿ ಬರ್ತಾ ಇರ್ತಾನೆ. ಅದಾದ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ, ಕುಮಾರಸ್ವಾಮಿ ಯಾಕೆ ಜನನ ಆಗತ್ತಪ್ಪ ಅಂತ ಕೇಳಿದ್ರೆ, ತರಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೋಸ್ಕರನೇ ಕುಮಾರಸ್ವಾಮಿಯ ಜನನ ಆಗಿರುತ್ತೆ. ಅವನಿಗೆ ಆಯುಧಗಳು ಬೇಕಾಗಿರುತ್ತೆ. ಆಯುಧಗಳು ಎಲ್ಲಪ್ಪ ಅಂತ ಕೇಳಿದ್ರೆ, ಇದು ಲೋಹ ಜಲ ಅಂತಂದ್ರೆ ಇಲ್ಲಿ ಕಬ್ಬಿಣದ ಅದಿರುಗಳು ಸಾಕಷ್ಟು ಸಿಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂತ ಕೇಳಿದ್ರೆ ಕುಮಾರಸ್ವಾಮಿ ಈ ಬೆಟ್ಟದಲ್ಲಿ ಬಂದು ನೆಲೆಸ್ತಾನೆ. ಏನಪ್ಪಾ ಅಂತ ಕೇಳಿದ್ರೆ, ಸಿಟ್ಟಾಗಿ ಶಿವ ಮತ್ತು ಪಾರ್ವತಿ ಎದುರು ಏನಪ್ಪಾ ಅಂತ ಕೇಳಿ ಸಿಟ್ಟಾಗಿ ಏನಪ್ಪಾ ಅಂತ ಕೇಳಿದ್ರ ಸಂಡೂರಿನೊಳಗಡೆ ಇಲ್ಲಿ ಬಂದು ನೆಲೆಸ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲಿ ತಾರಕಾಸುರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಇಲ್ಲಪ್ಪ ಅಂತ ಕೇಳಿದ್ರೆ ಆಯುಧಗಳಲ್ಲಿ ಜಾಸ್ತಿ ಇರ್ತಾವೆ ಇಲ್ಲಿ. ಅದಕ್ಕೋಸ್ಕರ ಕುಮಾರಸ್ವಾಮಿ ಇಲ್ಲಿ ಬಂದು ನೆಲೆ ನಿಲ್ತಾನೆ. ಅದಾದ ನಂತರ ಕುಮಾರಸ್ವಾಮಿಯನ್ನ ಮನವೊಲಿಸ್ಲಿಕ್ಕೋಸ್ಕರ ಶಿವ ಮತ್ತು ಪಾರ್ವತಿ ಅಂತ ಕೇಳಿದ್ರೆ ಈ ಸಂಡೂರಿಗೆ ಬರ್ತಾರೆ. ದಕ್ಷಿಣ ಭಾರತದಲ್ಲೇ ಕುಮಾರಸ್ವಾಮಿಯ ಮೊದಲು ಅವಸ್ಥಾನ ಯಾವ್ದಪ್ಪ ಅಂತ ಕೇಳಿದ್ರೆ ಸಂಡೂರಿದು. ಇಲ್ಲಿ ಶಿವ ಮತ್ತು ಪಾರ್ವತಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಬಂದಾಗ ಇಬ್ಬರಿಗೂ ಆಲ್ರೆಡಿ ಕುಮಾರಸ್ವಾಮಿ ಏನಪ್ಪ ಅಂತ ಕೇಳಿ ಸಿಟ್ಟಾಗಿ ಬಿಟ್ಟಿರ್ತಾನೆ ಪಾರ್ವತಿ ಮತ್ತೆ ಶಿವನ ಮೇಲೆ. ಶಿವನಿಗೆ ಏನಪ್ಪ ಅಂತ ಕೇಳಿದ್ರೆ ತಂದೆಗೆ ಎದುರು ಮಾತಾಡ್ಬಿಡ್ತಾನೆ. ಅದಕ್ಕೋಸ್ಕರ ಶಿವ ಏನಪ್ಪ ಅಂತ ಕೇಳಿದ್ರೆ, ನನಗೆ ಎದುರು ಮಾತಾಡ್ತೀನಿ ಅಂತ ಕೇಳಿ ಪಾತಾಳಕ್ಕೆ ಹೋಗ್ಬಿಡ್ತಾನಂತೆ ಯಾರು ಶಿವ. ಅದಾದ ನಂತರ ಕುಮಾರಸ್ವಾಮಿ ಅಂತ ಕೇಳಿದ್ರ ಪಾರ್ವತಿ ದೇವಿ ಏನಪ್ಪ ಅಂತ ಕೇಳಿದ್ರೆ ಕುಮಾರಸ್ವಾಮಿಗೆ ಹೆಣ್ಣನ ನೋಡಿರ್ತಾಳೆ. ಅದಾದಂತ ಕುಮಾರಸ್ವಾಮಿ ನಿನ್ನ ತಾಯಿ ಸ್ವರೂಪ ಇರ್ತಾಳೆ, ನಾನು ಅದಕ್ಕೋಸ್ಕರ ಮದುವೆನೇ ಆಗಲ್ಲ ಅಂತಂದು ಹೇಳಿ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಕುಮಾರಸ್ವಾಮಿಯಾಗಿ ನೆಲೆಸ್ತಾನೆ. ಅದಾದ ನಂತರ, ಅಲ್ಲಪ್ಪ ನಾನು ಚಿಕ್ಕ ವಯಸ್ಸಿನಿಂದ ಇಷ್ಟು ದೊಡ್ಡವನಾಗಿ ಬೆಳೆಸಿದ್ದೇನೆ, ನಿನ್ನ ಹಾಲು ಕುಡಿಸಿದ್ದೀನಿ, ನೀನು ಇಷ್ಟು ದೊಡ್ಡವನಾಗಿ ಬೆಳೆಸಿದ್ದೀನಿ ಅಂತ ಹೇಳ್ತಾಳ. ಅದಕ್ಕೋಸ್ಕರ ಕುಮಾರಸ್ವಾಮಿ ನನ್ನ ಹಾಲು ಕುಡಿಸಿದೆಯಲ್ಲ, ನಿನ್ನ ಹಾಲನ್ನು ವಾಪಸ್ ತಗೊಂಡ್ಬಿಡು ಅಂತಂದು ಹೇಳಿ ತನ್ನ ಕುಡಿದಿರ್ತಕ್ಕಂಥ ಹಾಲನ್ನೆಲ್ಲವನ್ನ ಚೆಲ್ಲಿಬಿಡ್ತಾನಂತೆ. ಅದೇ ಇಲ್ಲಿಂದ ಸುಮಾರು ಒಂದು 1 ಕಿಲೋಮೀಟರ್ದಲ್ಲಿ ಒಂದು ಬೂದಿ ಗುಡ್ಡ ಅಂತ ಇದೆ, ವಿಭೂತಿ ಗುಡ್ಡ ಅಂತ ಕರಿತೀವಿ ಅದನ್ನ. ಆ ವಿಭೂತಿಯಾಗಿ ಆ ಹಾಲನ್ನ ಚೆಲ್ಲಿದ್ದೆಲ್ಲ ವಿಭೂತಿ ಗುಡ್ಡ ಆಗಿ ಅಲ್ಲಿ ಏನಪ್ಪಾ ಭಸ್ಮದ ರೀತಿಯಲ್ಲಿ ಅದು ಅಲ್ಲಿ ಸಿಗ್ತಾ ಇದೆ. ಇವಾಗಲೂ ಕೂಡ ಸಿಗುತ್ತೆ. ಅದು ಇಲ್ಲಿಂದ 1 ಕಿಲೋ ಸಂಡೂರಿನಿಂದ ಏನಪ್ಪಾ ಕುಮಾರಸ್ವಾಮಿ ಟೆಂಪಲ್ ಬರ್ಬೇಕಾದ್ರೆ ಕುಮಾರಸ್ವಾಮಿ ಏನಪ್ಪಾ ಅಂತ ಕೇಳಿದ್ರ ಹಾಲನ್ನ ಚೆಲ್ಲಿದಾಗ ವಿಭೂತಿ ಗುಡ್ಡ ಆಯ್ತು. ಅದ್ರ ಹಾಲನ್ನ ಕಕ್ಕಬೇಕಾದ್ರೆ ಏನಪ್ಪಾ ಅಂತ ಕೇಳಿದ್ರೆ ರಕ್ತನೂ ಕೂಡ ಹೊರಗಡೆ ಬಂತು. ರಕ್ತ ಹೊರಗಡೆ ಯಾಕೆ ಇಲ್ಲೆಲ್ಲ ಸಂಡೂರು ಸುತ್ತಲೂ ನೋಡ್ಬೋದು ನೀವು, ಕೆಂಪು ಮಣ್ಣಿದೆ ಪೂರ್ತಿ, ಎಲ್ಲಿ ನೋಡಿದ್ರು ಕೆಂಪಿದೆ. ಅದಕ್ಕೆ ಏನಪ್ಪಾ ಅಂತ ವಿಶೇಷತೆ ಅಂತಂದ್ರೆ, ಕುಮಾರಸ್ವಾಮಿ ಇದನ್ನ ಹಾಲನ್ನ ಚೆಲ್ಬೇಕಾದ್ರೆ ಇದು ರಕ್ತವನ್ನು ಚೆಲ್ತಾನೆ. ಅದಕ್ಕೋಸ್ಕರ
ಇದು ಕೆಂಪು ಮಣ್ಣಿಂದ ಸಂಪೂರ್ಣವಾಗಿ ಸಂಡೂರು ಎಲ್ಲ ಕೆಂಪು ಮಣ್ಣಿದಾಗಿತ್ತು ಅಂತ ಹೇಳ್ತಾರೆ. ಅದರ ಇತಿಹಾಸ ನಿಮ್ಗೆ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ, ಅಲ್ಲಿ ಬಾವುಟ ಕಾಣಿಸ್ತಾ ಇದೆ ಮೇಲೆ. ಅದು ಸುಮಾರು ಒಂದು 4 ವರ್ಷಗಳೊಮ್ಮೆ ಇಲ್ಲಿ ಜಾತ್ರೆ ನಡೀತಂತೆ. ಅವಾಗ ಮಾತ್ರ ಇದು ಗೋರ್ಪಡೆ ವಂಶಸ್ಥರ 3 ರಿಂದ 4 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಇದು. ಆಗ ಮಾತ್ರ 3 ವರ್ಷಕ್ಕೊಮ್ಮೆ ಮಾತ್ರ ಅದನ್ನ ಬಾವುಟವನ್ನ ಚೇಂಜ್ ಮಾಡ್ತಾರಂತೆ ಗೋರ್ಪಡೆ ವಂಶಸ್ಥರವರು. 1950ಕ್ಕಿಂತ ಇಲ್ಲಿ ಮೊದಲೇ ಹೆಣ್ಮಕ್ಳಿಗೆ ಅವಕಾಶ ಇದ್ದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಕುಮಾರಸ್ವಾಮಿ ಮದುವೆನ ಆಗಿರೋದಿಲ್ಲಲ್ಲ, ಬ್ರಹ್ಮಚಾರಿ ಆಗಿರ್ತಾನೆ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಅವಕಾಶ ಇರಾಗಿಲ್ಲ. ಅದಾದ ನಂತರ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. 15ನೇ ಶತಮಾನದಲ್ಲಿ ಇದನ್ನ ಕುಮಾರಸ್ವಾಮಿ ದೇವಸ್ಥಾನವನ್ನ ಅದಕ್ಕಿಂತ ಮುಂಚೆ ಬೆಳಕಿಗೆ ಇದ್ದಿದ್ದಿಲ್ಲ. ಗೋರ್ಪಡೆ ವಂಶಸ್ಥರು 15ನೇ ಶತಮಾನ ಆದ ನಂತರ ಈ ಕುಮಾರಸ್ವಾಮಿ ದೇವಸ್ಥಾನವನ್ನ ಮತ್ತು ಪಾರ್ವತಿ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿ ಗೋರ್ಪಡೆ ವಂಶಸ್ಥರೇ ಇಲ್ಲಿಯವರೆಗೂ ಸಹಿತ ಅವರೇ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋದು ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಅವರೇ ಎಂಬುದು ಕೇಳಿದ್ರೆ ಆ ಮೇಲಿರ್ತಕ್ಕಂಥ ಬಾವುಟವನ್ನ 3 ವರ್ಷಗಳಿಗೊಮ್ಮೆ ಜಾತ್ರೆಗೊಮ್ಮೆ ಚೇಂಜ್ ಮಾಡ್ತಾರೆ. ಇಲ್ಲಿ ಈ ಜಾತ್ರೆಗೆ 3 ವರ್ಷಕ್ಕೊಮ್ಮೆ ಜಾತ್ರೆಗೆ ಮಹಾರಾಷ್ಟ್ರದಿಂದ ತಮಿಳುನಾಡಿನಿಂದ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಜಾತ್ರೆ ಮಾತ್ರ ಏನಪ್ಪಾ ವಿಜೃಂಭಣೆಯಿಂದ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ. ಇನ್ನು ಕುಮಾರಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಶಿವ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಒಂದು ಶಿವೊಂದು ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕುಮಾರಸ್ವಾಮಿ ದೇವಸ್ಥಾನದ ಹಿಂಭಾಗ. ಇಲ್ಲಿ ನೋಡ್ಬೋದು, ಈ ಕೆಳಗಡೆಯಿಂದ ಇಂಟರ್ಲಾಕ್ ಸಿಸ್ಟಮ್, ಅಂದ್ರೆ ಇದು ಯಾವುದೇ ರೀತಿ ಸಿಮೆಂಟ್ ಆಗಿರ್ಬೋದು, ಯಾವುದೇ ರೀತಿ ಅದನ್ನ ಯಾವ್ದು ಬಳಸಿಲ್ಲ, ಪೂರ್ತಿ ಏನಪ್ಪ ಇಂಟರ್ಲಾಕ್ ಸಿಸ್ಟಮ್ ಕಲ್ಲುಗಳಿಂದ ಜೋಡಣೆ ಮಾಡಿದ್ದಾರೆ. ಇದು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಇದು ಯಾವುದೇ ರೀತಿ ಸಿಮೆಂಟ್ ಅನ್ನ ಬಳಸದೆ ಒಂದಕ್ಕೊಂದು ಕಲ್ಲನ್ನ ಜೋಡಣೆ ಮಾಡಿ ದೇವಸ್ಥಾನವನ್ನು ಬೆಳೆಸಿದ್ದಾರೆ. ಮೇಲೆ ನೋಡಿ, ಅಪ್ ಟು ಇದರವರೆಗೂ ನೋಡಿ. ಇದು ಸುಮಾರು 9 ರಿಂದ 10ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನ ಅವರು ನಿರ್ಮಾಣ ಮಾಡಿದ್ದಾರೆ, ಕುಮಾರಸ್ವಾಮಿ ದೇವಸ್ಥಾನವನ್ನ. ಇಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದ್ದು ಪಾರ್ವತಿ ದೇವಸ್ಥಾನ. ಇದು 8 ರಿಂದ 10ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ನೋಡ್ಬೋದು, ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಅದಕ್ಕೋಸ್ಕರ ಇದು ವೇಸರ ಶೈಲಿ ಮತ್ತು ದ್ರಾವಿಡ ಶೈಲಿ ನಿರ್ಮಾಣ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ದೇವಸ್ಥಾನದ ಪಕ್ಕನೇ ಕೆಳಗಡೆ ಇಲ್ಲಿ ಶಿವನ ದೇವಸ್ಥಾನ ಇದೆ, ನಾಗನಾಥೇಶ್ವರ. ಅದ ಹೇಳಿದ್ನೆಲ್ಲ, ಕುಮಾರಸ್ವಾಮಿ ಶಿವನ ಮಾತನ್ನ ಕೇಳೋದಿಲ್ಲ, ಅದಕ್ಕೋಸ್ಕರ ಎದುರು ಮಾತಾಡ್ತಾನೆ. ಶಿವ ಏನಪ್ಪಾ ಅಂತ ಕೇಳಿದ್ರೆ, ಆಯ್ತು ನನ್ನ ಮಾತು ಕೇಳಲ್ಲ, ಅದಕ್ಕಂತ ನಾ ಪಾತಾಳಕ್ಕೆ ಹೋಗ್ತೀನಿ ಅಂತ ಹೇಳಿ ಶಿವನ ದೇವಸ್ಥಾನ ಕುಮಾರಸ್ವಾಮಿ ದೇವಸ್ಥಾನಕ್ಕಿಂತ ಕೆಳಗಡೆ ಇದೆ. ಅದಕ್ಕೋಸ್ಕರ ಇದು ಪಾತಾಳ ಕೆಳಗಡೆ ಹೋಗೋದ್ರಿಂದ ಪಾತಾಳೇಶ್ವರ ಇದೆ. ಓಕೆ, ಗಣೇಶನ ವಿಗ್ರಹ ಇದೆ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದು ಕುಮಾರಸ್ವಾಮಿ ದೇವಸ್ಥಾನದ ಮುಂದ್ಗಡೆನೆ ಕೆಳಗಡೆ ಒಂದು ಅನಂತ ಶಯನ ಪುಷ್ಕರಣಿ ಇದೆ. ಪುಷ್ಕರಣಿ ಪಕ್ಕದಲ್ಲಿ ಅನಂತ ಶಯನ ದೇವಸ್ಥಾನ ಇದೆ. ಈ ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂತ ಕೇಳಿದ್ರೆ, ತಮ್ಮ ಏನಪ್ಪಾ ಅಂತ ಕೇಳಿದ್ರೆ ಅಕ್ಕನಿಗೆ ಒದ್ದಿರ್ತಾನಂತೆ. ಆದ್ರೆ ಅಕ್ಕ ಏನಪ್ಪಾ ಅಂತ ಕೇಳಿದ್ರ ತಮ್ಮನ ಕಾಲಿನೊಳಗಡೆ ಏನಪ್ಪಾ ಅಂತ ಕೇಳಿದ್ರೆ ಅಕ್ಕನ ಒದ್ದಿದ್ದಕ್ಕೋಸ್ಕರ ಹುಳ ಬಿದ್ದಿರ್ತಾವಂತೆ, ತಮ್ಮನ ಕಾಲಿನಲ್ಲಿ ಹುಳ ಬಿದ್ದಿರ್ತಾವಂತೆ. ಆದ್ರೆ ತಾಯಿ ಮತ್ತೆ ಅಕ್ಕನ ವಾತ್ಸಲ್ಯ ನೋಡಿ ತಮ್ಮನ ಕಾಲೊಳಗಡೆ ಹುಳ ಬಿದ್ದಿದ್ದನ್ನ ಅಕ್ಕನೇ ತೆಗಿತಿರ್ತಾಳಂತೆ. ಅದು ಅನಂತ ಶಯನ ದೇವಸ್ಥಾನ ಅಂತ ಹೇಳಿ ಒಳಗಡೆ ಕಾಣಿಸ್ತಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಹಿಂದೆ ಇಲ್ಲಿ ತಮ್ಮ ಏನಪ್ಪಾ ಅಂತ ಕೇಳಿದ್ರೆ ಮಲಗಿರೋ ಸ್ಥಿತಿಯಲ್ಲಿ, ಅಕ್ಕ ಏನಪ್ಪಾ ಅಂತ ಕೇಳಿದ್ರೆ ತಮ್ಮನ ಕಾಲಿನಲ್ಲಿ ಹುಳ ಬಿದ್ದಿರ್ತಾವಲ್ಲ, ಅದನ್ನ ಹುಳ ಬಿದ್ದಿರ್ತಕ್ಕಂತ ಅಕ್ಕ ತೆಗಿತಾ ಇದ್ದಾಳೆ ನೋಡಿ. ಈ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ಅಷ್ಟೇ ಸುತ್ತಲಿರ್ತಕ್ಕಂಥ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸ್ನೇಹಿತರೆ, ಕುಮಾರಸ್ವಾಮಿಗೆ ಹಲವಾರು ಹೆಸರುಗಳಿದ್ದಾವೆ. ಷಣ್ಮುಖ, ಕುಮಾರಸ್ವಾಮಿ, ಮುರುಗನ್ ಅಂತ ಸಾಕಷ್ಟು ಹೆಸರು, ಕಾರ್ತಿಕೇಯ, ಹಲವಾರು ಹೆಸರುಗಳಿದ್ದಾವೆ ಕುಮಾರಸ್ವಾಮಿಗೆ. ನಿಮ್ಗೆ ಇಲ್ಲಿ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆ, ಇದು ಕ್ರೌಂಚಗಿರಿಯ ಬಗ್ಗೆ ಕಾಳಿದಾಸನ ಒಂದು ಕೃತಿಗಳಲ್ಲೂ ಸಹ ಈ ಕ್ರೌಂಚಗಿರಿಯ ಬಗ್ಗೆ ಉಲ್ಲೇಖ ಇದೆ ಅಂತೆ. ಸ್ನೇಹಿತರೆ ನಿಮ್ಗೆ ಅಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ತೋರಿಸಿದೆ, ವಿಭೂತಿ ಗುಡ್ಡ ಅಂತ ನಾ ಹೇಳಿದೆ, 1 ಕಿಲೋಮೀಟರ್ ಇದೆ ಅಂತ. ನಾವು ಜಸ್ಟ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಕೆಳಗಡೆ ನೋಡ್ಬೋದು, ಕುಮಾರಸ್ವಾಮಿ ಏನಪ್ಪ ಅಂತ ಕೇಳಿದ್ರ ತನ್ನ ತಾಯಿ ಕೊಟ್ಟಿರ್ತಕ್ಕಂಥ ಹಾಲನ್ನ ಕಕ್ಕಿರ್ತಾನಲ್ಲ, ಅದೇ ಭಸ್ಮದ ರೂಪದಲ್ಲಿ ನೋಡಿ ಇಲ್ಲಿ ವಿಭೂತಿ ಹಂಗ್ ಸಿಗುತ್ತೆ ಅಂತ ಕೇಳಿದ್ರು. ವಿಭೂತಿ ಗುಡ್ಡ, ಇದಕ್ಕೆಲ್ಲ ವಿಭೂತಿ ಗುಡ್ಡ ಅಂತ ಕರೀತಾರೆ. ಈ ತರ ಸಾಕಷ್ಟು ಇದಾವ ಅಂತ ಹೇಳ್ತಾರೆ. ಅದರಲ್ಲಿ ಎಕ್ಸಾಂಪಲ್ ಇದು ಒಂದು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಅಂತ ನೋಡಿ. ಇಲ್ಲೆಲ್ಲ ಸುತ್ತಲೂ ಕೆಂಪು ಇದೆಲ್ಲ ಇದಿದೆ, ಆದ್ರೂ ಇದರಲ್ಲಿ ಈ ರೀತಿಯಾಗಿ ವಿಭೂತಿ ಸಿಗುತ್ತೆ ಅಂತಂದ್ರೆ ತಿಳ್ಕೊಂಬಿಡಿ ಎಷ್ಟು ಅಚ್ಚರಿಯಾಗಿದೆ ಅಂತ ಜಾಗ. ನೀವು ಹಲವಾರು ಇತಿಹಾಸಗಳನ್ನ ಉಳ್ಳಿರ್ತಕ್ಕಂಥ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲರೂ ನೋಡಿ ಅಂತ ಹೇಳ್ತಾ, ಈ ಚಾನಲ್ ಅನ್ನ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್.